ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಯಾವುದೇ ಥರದ ಸಾಸ್ ಆಗಲಿ ಫುಡ್ ಕಲರ್ ಆಗಲಿ ಬಳಸದೆ ತುಂಬಾ ಸುಲಭವಾದಂತಹ ವಿಧಾನದಲ್ಲಿ ಸಖತ್ ಟೇಸ್ಟಿ ಆಗಿರುವಂತಹ ಎಲೆಕೋಸಿನ ಮಂಚೂರಿ, ಮನೆಯಲ್ಲಿರುವಂತಹ ಕೆಲವು ಪದಾರ್ಥಗಳನ್ನು ಬಳಸಿ ನಿಮಿಷಗಳಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಬಹುದು. ತುಂಬ ಅಂದರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಿದ್ರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಒಂದು ಮೀಡಿಯಂ ಸೈಜ್ ಇರುವಂಥ ಎಲೆಕೋಸನ್ನು ಸ್ವಲ್ಪ ಸಣ್ಣದಾಗಿ ಚಾಪರ್ನಿಂದ ಕಟ್ ಮಾಡಿ ದೊಡ್ಡ ಬಟ್ಲ ಅಳತೆಯಲ್ಲಿ 2 ಬಟ್ಲಾಗುವಷ್ಟು ಒಂದು ಪಾತ್ರೆಗೆ ಸೇರಿಸಿದ್ದೀನಿ. ಚಾಪರ್ ಇಲ್ಲ ಅಂದರೆ ಇದನ್ನು ನೀವು ತುರಿದು ಕೂಡ ತಗೊಳ್ಬೋದು. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕಲರ್ಗೋಸ್ಕರ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ, ಬೇಕು ಅಂದರೆ ನೀವಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಬೋದು. ಖಾರಕ್ಕೆ 1.5 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇವಾಗ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಜಜ್ಜಿ ಸೇರಿಸ್ತಾ ಇದ್ದೀನಿ. ಇವಾಗ ಬೈಂಡಿಂಗ್ಗೋಸ್ಕರ 1/4 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಕಾರ್ನ್ಫ್ಲೋರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು. ಹಾಗೆಯೇ ಕಾರ್ನ್ಫ್ಲೋರ್ ಬದಲಿಗೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಬೋದು. ಇಲ್ಲಿ ಎಲೆಕೋಸನ್ನು ನಾನು ಪೂರ್ತಿ ಸಣ್ಣದಾಗಿ ಚಾಪ್ ಮಾಡಿ ತಗೊಂಡಿರೋದ್ರಿಂದ ನೀರೇನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಎಲೆಕೋಸು ನೀರಂಶನ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಉಪ್ಪು ಹಾಕಿ ನಾವು ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿಕೊಂಡಾಗ ಎಲೆಕೋಸಿನಲ್ಲಿರುವಂಥ ನೀರಿನ ಅಂಶದಿಂದನೇ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇರೋದು. ಇವಾಗ ಮತ್ತೆ 1-2 ಚಮಚ ಆಗುವಷ್ಟು ಕಾರ್ನ್ಫ್ಲೋರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೇ ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಕಾರ್ನ್ಫ್ಲೋರನ್ನು ಸೇರಿಸಿದ್ದೆ. ಒಟ್ಟಾರೆಯಾಗಿ 1/4 ಬಟ್ಲಾಗುವಷ್ಟು ಮೈದಾ ಹಿಟ್ಟು, ಹಾಗೆಯೇ ಅರ್ಧ ಬಟ್ಲಾಗುವಷ್ಟು ಕಾರ್ನ್ಫ್ಲೋರು ಇಲ್ಲಿ ಬಳಸಿರೋದು. ಕರೆಕ್ಟಾಗಿ ಆಗುತ್ತೆ, ಸಾಫ್ಟ್ ಆಗು ಇರುತ್ತೆ, ಕ್ರಿಸ್ಪಿ ಆಗು ಕೂಡ ಇರುತ್ತೆ. ನೀರೇನು ಹಾಕದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಈ ಥರ ನೀವು ಸ್ವಲ್ಪ ಪಕೋಡ ಥರ ಇದನ್ನು ಬಿಟ್ಟು ನೋಡ್ತಾ ಇರಿ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ತೀರಾ ತೆಳುವಾಗೂ ಬೇಡ, ತೀರಾ ಗಟ್ಟಿಯಾಗೂ ಬೇಡ. ಹಿಟ್ಟು ಇವಾಗ ರೆಡಿಯಾಗಿದೆ ಮಂಚೂರಿ ಮಾಡೋದಕ್ಕೆ. ಇದನ್ನೇನು ನೆನೆಸಿಡಬೇಕು ಅಂತೇನಿಲ್ಲ, ಬೇಗನೆ ತಕ್ಷಣಕ್ಕೆ ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಬೋದು. ಇಲ್ಲಿ ನಾನು ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಚೆನ್ನಾಗಿ ಕಾದಿದೆ ಅಂದಾಗ ಸ್ವಲ್ಪ ಚಿಕ್ಕದಾಗಿನೇ ಮಂಚೂರಿಯನ್ಸನ್ನು ಹಾಕ್ತಾ ಇದ್ದೀನಿ. ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಅಷ್ಟನ್ನು ಸೇರಿಸಿ ತಕ್ಷಣಕ್ಕೆ ಇದನ್ನು ನಾವು ತಿರುವು ಹಾಕ್ಕೊಳಕ್ಕೆ ಹೋಗದೆ ಸ್ವಲ್ಪ ಅದು ಫ್ರೈ ಆಗಿ ನಂತರ ಅದನ್ನು ನಾವು ಈ ಥರ ತಿರುವು ಹಾಕ್ಕೊಳ್ಬೋದು. ಹೀಗೆ ತಿರುವುತ್ತಾ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಇದು ಗರ್ಗರಿಯಾಗೂ ಕೂಡ ರೆಡಿ ಆಗುತ್ತೆ. ಇದು ಇವಾಗ ಆಗಿದೆ, ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಕಲರ್ ಆಗಿ ರೆಡಿಯಾಗಿದೆ. ಬೇಕು ಅಂದರೆ ನೀವು ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡಿ ಕೂಡ ಮಂಚೂರಿಯನ್ಸನ್ನು ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಯಾವುದೇ ಥರದ ಫುಡ್ ಕಲರನ್ನು ಬಳಸದೆ ಮನೇಲಿರುವಂಥ ಅರಿಶಿನ ಬಳಸಿ ಈ ಥರ ಕಲರ್ ಆಗೋ ಕೂಡ ನಾವು ಮಂಚೂರಿಯನ್ಸನ್ನು ಫ್ರೈ ಮಾಡ್ಕೊಳ್ಬೋದು. ಸಿಂಪಲ್ ಆಗಾದರೂ ಕೂಡ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ರುಚಿಯಿಂದ ನಾವು ಮಾಡಿರುವಂತಹ ಗೋಬಿ ಮಂಚೂರಿ ಅಲ್ವಾ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ. ಇನ್ನೊಂದು ಬ್ಯಾಚನ್ನು ಕೂಡ ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನೀವು ಬಿಸಿಯಾಗಿ ಹೀಗೆ ತಿನ್ನೋಕ್ಕೂ ಕೂಡ ಕೊಟ್ಟರೆ ಹಾಗೆಯೇ ತಿಂದು ಖಾಲಿ ಮಾಡಿಬಿಡ್ತಾರೆ. ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಎಲ್ಲನೂ ಕೂಡ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇಲ್ಲಿ ನಾನು ಈ ಥರ 1ರಲ್ಲಿ 2 ಭಾಗನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಎಲ್ಲನೂ ಅಲ್ಲ, ಒಂದು ಅರ್ಧ ಹಾಗೆ ಒಂದು ಅರ್ಧ ಈ ಥರ ಕಟ್ ಮಾಡಿ ರೆಡಿ ಮಾಡಿದಂಥ ಗ್ರೇವಿನಲ್ಲಿ ಹಾಕಿದರೆ ಮಸಾಲೆ ಅನ್ನೋದು ಚೆನ್ನಾಗಿ ಹೀರ್ಕೊಂಡು ಟೇಸ್ಟ್ ಅನ್ನೋದು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಹಾಗೆಯೇ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಕಡೆ ಮಸಾಲೆಗೋಸ್ಕರ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ 2 ಹಣ್ಣಾಗಿರುವಂತಹ ಟೊಮೆಟೊನ ತಗೊಂಡಿದ್ದೀನಿ. ಯಾವುದೇ ಥರದ ಸಾಸನ್ನು ಇಲ್ಲಿ ಬಳಸ್ತಾ ಇಲ್ಲ. ಹಾಗಾಗಿ ಈ ಥರ ಹಣ್ಣಾಗಿರುವಂತಹ ಟೊಮೆಟೊ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ, ಹಾಗೆಯೇ ಇಲ್ಲಿ 3 ಚಿಕ್ಕದಾಗಿರುವಂತಹ ಬ್ಯಾಡಗಿ ಮೆಣಸಿನಕಾಯಿನ ಸ್ವಲ್ಪ ಹೊತ್ತು ನಾನು ಬಿಸಿನೀರಿನಲ್ಲಿ ನೆನೆಸಿಟ್ಟಿದ್ದೆ. ಇದನ್ನು ಕೂಡ ಮಿಕ್ಸರ್ ಜಾರ್ಗೆ ಸೇರಿಸಿ ಇವೆರಡು ಪದಾರ್ಥನೂ ಕೂಡ ಪೂರ್ತಿ ಆದಷ್ಟು ನೈಸಾಗಿ ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕಾಗುತ್ತೆ. ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಟೊಮೆಟೊ ಹಾಕಿರೋದ್ರಿಂದ ಕಲರು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ.
ನೋಡ್ತಾ ಇದರಲ್ಲಿ ಯಾವ ಥರ ಇದು ಗ್ರೈಂಡ್ ಆಗಿದೆ ಅಂತ. ಕಲರ್ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ ಬೇಡ. ಇಲ್ಲಿ ಸ್ಟವ್ನ ಆನ್ ಮಾಡಿ ಮುಂಚೆನೇ ಮಂಚೂರಿ ಫ್ರೈ ಮಾಡಿರುವಂತಹ ಅದೇ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಉಳಿಸಿ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದೆ ಅಂದಾಗ 1 ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆಯೇ 1 ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿನ ಆದಷ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈರುಳ್ಳಿ ಹಸಿ ವಾಸನೆ ಹೋಗಿ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಂತರ 1 ಚಮಚ ಆಗುವಷ್ಟು ಫ್ರೆಶ್ ಆಗಿ ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಕೂಡ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಉಪಯೋಗ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 1/4 ಚಮಚ ಆಗುವಷ್ಟು ಅರಿಶಿನ, ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲೆ, ಹಾಗೆಯೇ ಖಾರಕ್ಕೆ 1/2 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ. ಆಲ್ರೆಡಿ 1 ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನಿಲ್ಲಿ ಖಾರನ ಕಡಿಮೆ ಹಾಕಿದ್ದೀನಿ. ಇವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಮಸಾಲೆ ಸಾಕು, ಜಾಸ್ತಿ ಮಸಾಲೆ ಹಾಕಬೇಕು ಅಂತೇನಿಲ್ಲ. ಇವಾಗ ಮಸಾಲೆ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮುಂಚೆನೇ ಗ್ರೈಂಡ್ ಮಾಡಿದಂಥ ಟೊಮೆಟೊ, ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ, ಹಾಗೆಯೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಟೊಮೆಟೊ ಪೂರ್ತಿಯಾಗಿ ಬೆಂದು ಎಣ್ಣೆ ಅನ್ನೋಂಥದ್ದು ಸ್ವಲ್ಪ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾನೆ ಇರಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ಟೊಮೆಟೊ ಫ್ರೈ ಮಾಡ್ತಾ ಪೂರ್ತಿಯಾಗಿ ಎಣ್ಣೆ ಅನ್ನೋಂಥದ್ದು ಸಪ್ರೇಟ್ ಆಗಿದೆ. ಇಷ್ಟ ಆದರೆ ಸಾಕು. ನಂತರ ಇಲ್ಲಿ ನಾನು 1 ಬಟ್ಲಿಗೆ 1 ಚಮಚ ಆಗುವಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಅರ್ಧ ಬಟ್ಲು ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಮಸಾಲೆಗೆ ಸೇರಿಸ್ತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಪುನಃ ನಾನಿಲ್ಲಿ 1/2 ಬಟ್ಲಾಗುವಷ್ಟು ನೀರನ್ನು ಈ ಒಂದು ಗ್ರೇವಿಗೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಲೈಟಾಗಿ ಇದು ಬಿಸಿಯಾಗಿ ಕುದಿ ಬರ್ತಾ ಇದೆ ಅನ್ನೋ ಥರ ಇದನ್ನು ಕುದಿಸ್ಕೊಂಡ್ರೆ ಸಾಕು. ನೋಡ್ತಾ ಇದ್ರಲ್ಲ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ, ಹಾಗೆಯೇ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ. ಇವಾಗ ಮುಂಚೆನೇ ಫ್ರೈ ಮಾಡಿಟ್ಟಂಥ ಮಂಚೂರಿಯನ್ನನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಒಂದು ಸ್ವಲ್ಪ ಡ್ರೈ ಆಗಬೇಕು. ಜೊತೆಗೆ ಮಂಚೂರಿ ಕೂಡ ಸ್ವಲ್ಪ ಸಾಫ್ಟಾಗಿ ರೆಡಿ ಆಗುತ್ತೆ. ನಿಮಗೆ ಸ್ವಲ್ಪ ಕ್ರಂಚಿ ಹಾಗೆಯೇ ಸ್ವಲ್ಪ ಸಾಫ್ಟಾಗಿ ಇಷ್ಟ ಅನ್ನೋದಾದರೆ ಬೇಗನೆ ನೀವು ಫ್ರೈ ಮಾಡಿ ತಗೊಳ್ಬಹುದು. ನೋಡಿ, ಮಿಕ್ಸ್ ಮಾಡ್ತಾ ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇಷ್ಟಿದ್ರೆ ಸಾಕು, ತೀರಾ ಡ್ರೈ ಆಗಿನೂ ಬೇಡ. ಕೊನೆಯದಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿನೂ ಕೂಡ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಇಲ್ಲಿ ಸ್ವಲ್ಪ ನಿಂಬೆ ರಸನೂ ಕೂಡ ಹಿಂಡಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಅದ್ಭುತವಾಗಿರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮಂಚೂರಿ ರೆಡಿಯಾಗಿದೆ ಅಂತ. ಇದಿವಾಗ ರೆಡಿಯಾಗಿದೆ. ಸ್ಟವ್ನ ನಾನಿಲ್ಲಿ ಆಫ್ ಮಾಡಿದ್ದಾಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರಿಸುವಷ್ಟು ಸಖತ್ತಾಗಿರುವಂತಹ ಯಾವುದೇ ಥರದ ಸಾಸ್ ಆಗಲಿ ಫುಡ್ ಕಲರ್ ಆಗಲಿ ಬಳಸದೆ ಮಾಡಿರುವಂತಹ ಎಲೆಕೋಸಿನ ಮಂಚೂರಿ. ಜಾಸ್ತಿ ಮಸಾಲೆನೂ ಕೂಡ ನಾವಿಲ್ಲಿ ಬಳಸಿಲ್ಲ. ಕೇವಲ ಧನಿಯಾ ಹಾಗೆಯೇ ಗರಂ ಮಸಾಲೆ, ಸ್ವಲ್ಪ ಅರಿಶಿನ, ಖಾರದ ಪುಡಿ ಅಷ್ಟೇನೆ. ಮಂಚೂರಿ ತಿನ್ನಬೇಕು ಅಂತ ಅಂದುಕೊಂಡಾಗಲೇ ನಾವು ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ಎಷ್ಟು ಸಿಂಪಲ್ಲಾಗಿ ಇದನ್ನು ರೆಡಿ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ. ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಕೊಂಡು ತಂದಂತಹ ಮಂಚೂರಿಯಷ್ಟೇ ಟೇಸ್ಟನ್ನು ಕೊಡುವಂತಹ ಸುಲಭವಾದಂತಹ ವಿಧಾನದಲ್ಲಿ ಮಾಡಿರುವಂತಹ ಈ ಮಂಚೂರಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.